ಅಭ್ಯಾಸ ಮಾಡಬೇಕು. ಇದಕ್ಕೆ ಕಿಂಗ್ ಆಫ್ ದಿ ಆಸನ ಅಂತ ಕರಿತೀವಿ. ಈ ಆಸನವನ್ನು ನೀವು ಅಭ್ಯಾಸ ಮಾಡ್ತಾ ಹೋಗೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ಭಾಳ ಮೈಂಡ್ ಸ್ಕಿಲ್ಫುಲ್ ಆಗಿ ಡೆವಲಪ್ ಆಗುತ್ತೆ. ಇದಕ್ಕೆ ನಾವು ಕಾಂಪಿಟೇಷನಲ್ಲಿ ಬರುತ್ತೆ, ಜೊತೆಗೆ ನೀವು ನಿತ್ಯ ಮನೆಯಲ್ಲಿ ಕೂಡ ಈ ಒಂದು ಶೀರ್ಷಾಸನವನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು. ಇದಕ್ಕೆ ಆಸನಗಳ ರಾಜ ಶೀರ್ಷಾಸನ. ಓಕೆ, ನಿಧಾನ ಕಲಿಸಿ ಮೇಲೆ ಕ್ಲಾಪ್ಸ್. ಓಕೆ, ಈ ಯೂನೈನ್ ಮಾಡಿದ್ನಲ್ಲ, ಇಲ್ಲಿ ಯೋಗ ಮ್ಯಾಟ್ ಇತ್ತು. ನೀವು ಮನೆಯಲ್ಲಿ ಮಾಡುವಾಗ ಕಡ್ಡಾಯವಾಗಿ ಈ ಥರದಲ್ಲಿ ಒಂದು ಬಟ್ಟೆಯನ್ನು ಬಳಸಬೇಕು. ಬಟ್ಟೆಯನ್ನು ಬಳಸಿ ಈ ರೀತಿ ತೆಲೆ ನೆತ್ತಿಯ ಭಾಗದಲ್ಲಿ ಇಟ್ಕೊಂಡು ಮೊದಲು ನಿಮ್ಮ ದೇಹವನ್ನು ಅರ್ಧಕ್ಕೆ ಈ ರೀತಿ ತಂದುಕೊಳ್ಳಿ. ಇಲ್ಲಿಗೆ ನೀವು ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಈ ರೀತಿ ಮೇಲಕ್ಕೆ ತರಬೇಕು. ಇಲ್ಲಿ ನಿಮಗೆ ಗೋಡೆ ಆಸನವಾಗಿದ್ದರೆ ಗೋಡೆಗೆ ಟಚ್ ಮಾಡಿರ್ತೀವಿ. ಇದರಲ್ಲಿ ಪರ್ಫೆಕ್ಟ್ ಆಗಿ ಕಲಿತ್ರೆ ಈ ರೀತಿಯಲ್ಲಿ ಶೀರ್ಷಾಸನ ಮತ್ತು ಭಂಗಿಗಳು ಅಂತ ಹೇಳಿದ್ರಲ್ಲಿ ನಾವುಗಳು ಅನೇಕ ರೀತಿಯಾದಂಥ ದೀಪಾಸನವನ್ನು, ಪದ್ಮಾಸನವನ್ನು ಇದರಲ್ಲಿ ಹಾಕ್ಕೊಳ್ತಾ ಹೋಗ್ತೀವಿ. ಇದರಲ್ಲಿ ಪದ್ಮಾಸನ. ಓಕೆ, ಶೀರ್ಷಾಸನದಲ್ಲಿ ಪದ್ಮಾಸನ. ಇದು ಆಸನಗಳ ರಾಜ, ಕಿಂಗ್ ಆಫ್ ದಿ ಆಸನ. ಇಲ್ಲಿ ಮಾಡಿದ ತಕ್ಷಣ ನೀವು ಮೇಲೆ ಕೇಳಬಾರ್ದು, ಯಾಕಂದ್ರೆ ಇಡೀ ದೇಹದ ಬ್ಲಡ್ ತಲೆಯಲ್ಲಿ ಬಂದಿರುತ್ತೆ. ಅವಾಗ ನಾವು ನಿಧಾನವಾಗಿ ಈ ಥರದಲ್ಲಿ ಮತ್ತೆ ಸ್ಲೋಲಿ ಆಗಿ ನಿಂತ್ಕೊಳ್ಳಿ. ಏನಾಗುತ್ತೆ, ಶುದ್ಧ ರಕ್ತ ಬ್ರೈನ್ ಉಳ್ಕೊಂಡು ಅಶುದ್ಧ ರಕ್ತ ಮತ್ತೆ ತನ್ನ ಸ್ಥಾನ ತಲುಪ್ತದೆ. ಈ ಬ್ರೈನು ಸಂಪೂರ್ಣವಾಗಿ ನಿಮ್ದು ಚುರುಕಾಗ್ತದೆ, ಮೈಂಡ್ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ. ಇನ್ನು ಯೋಗದ ಕ್ರಿಯೆಯಲ್ಲಿ ಏನು ನೀವು ಇಲ್ಲಿ ಚಿತ್ರಣ ನೋಡಿದ್ದೀರಲ್ಲ, ಅದು ಈಗಲೂ ಬರುತ್ತದೆ, ಅವಾಗೇನು ಮಾಡಿದ್ದಂತ ಏನಲ್ಲ. ಅದನ್ನು ನಾನು ಕುಂತು ತೋರಿಸ್ತೀನಿ ಮತ್ತು ಈಗಲೂ ಕೂಡ ತೋರಿಸ್ತೀನಿ. ಅಂದರೆ ಯೋಗದಲ್ಲಿ ಯೋಗ ಬಂಧಗಳಂತ ಬರುತ್ತೆ. ಆ ಕ್ರಿಯೆಗೆ ಬಂದಾಗ ಜಲನೇತಿ, ಜಲಕಪಲ್ಭಾತಿ, ವಸ್ತ್ರದೌತಿ, ದಂಡದೌತಿ, ಅಂದರೆ ಬಾಯಲ್ಲಿ ನೀರನ್ನು ಹಾಕ್ಕೊಂಡು ಮೂಗಿನ ಒರಳಿ ಮೂಲಕವಾಗಿ ಮಾಡೋದು. ಒಂದು ಶನಿವಾರ ತೋರಿಸ್ತೀನಿ, ಬಿಸಿನೀರ ರೆಡಿ ಮಾಡಿಲ್ಲ. ಅದಕ್ಕೊಂದು ಪಾಠ ಬರುತ್ತೆ. ಈ ಮೂಗಿನಿಂದ ಇದು ಎಲ್ಲ ಕೂಡ ಡಸ್ಟ್ ಅಲರ್ಜಿಯನ್ನು, ನಮ್ಮ ಒಂದು ಶ್ವಾಸನೊಳಿಕೆಯನ್ನು ಸ್ವಚ್ಛಗೊಳಿಸ್ತಕ್ಕಂಥ ಕ್ರಿಯೆಗಳಲ್ಲಿ ಜಲನೀತಿ ಮತ್ತು ಜಲಕಪಲ್ಭಾತಿ. ಬಾಯಲ್ಲಿ ನೀರು ಹಾಕಿ ಎರಡು ಮೂಗಿನಿಂದ ಹೊರಗೆ ಹಾಕೋದು. ಈ ಮೂಗಿನಿಂದ ಈ ಮೂಗಿನ ಹಂತದವರೆಗೆ. ಈ ಯೋಗದಲ್ಲಿ ಕ್ರಿಯೆ ಇಲ್ಲಿ ಕೇಳಿಯಲ್ಲ, ಈ ಕ್ರಿಯೆನಲ್ಲಿ ನವಲಿ ಕ್ರಿಯೆ ಅಂತ ಬರುತ್ತೆ. ಈ ನವಲಿ ಕ್ರಿಯೆಯನ್ನು ನಾವುಗಳು ಅಭ್ಯಾಸ ಮಾಡುವಾಗ ಖಾಲಿ ಹೊಟ್ಟೆಯಲ್ಲಿ ಇದ್ದು, ಇದು ನೀವು ಮಕ್ಕಳು ಯಥೇಚ್ಛವಾಗಿ ನವಲಿ ಕ್ರಿಯೆಯನ್ನು ಅಭ್ಯಾಸ ಮಾಡಬಹುದು. ಇಲ್ಲಿ ನೋಡ್ಕೊಳ್ಳಿ ಅಲ್ಲ, ನಿಮ್ಮ ಹೊಟ್ಟೆಯನ್ನು ಸಂಪೂರ್ಣವಾಗಿ ನೀವು ಒಳಗಳು ಫಸ್ಟ್ ಉಡ್ಡಿಯಾನ ಬಂಧದಲ್ಲಿ ಒಳಗೆ ಎಳಿಬೇಕು. ಹೇಗೆ ಇಲ್ಲಿ ನೋಡಲಿ, ಸಾರು ಮಾಡ್ತಾರೆ ಈ ರೀತಿ ಸಂಪೂರ್ಣವಾಗಿ ಹೊಟ್ಟೆಯನ್ನು ಒಳಗೆ ಎಳ್ಕೊಂಡ ನಂತರ ಅದಕ್ಕೆ ನಾವು ಉಡ್ಡಿಯಾನ ಬಂಧ ಅಂತ ಕರಿತೇವೆ. ಆ ಉಡ್ಡಿಯಾನ ಬಂಧ ನಂತರ ಇಲ್ಲಿ ನೋಡ ಕಡೆ ಹೊಟ್ಟೆಯನ್ನು ಸಂಪೂರ್ಣವಾಗಿ ರೊಟೇಟ್ ಮಾಡ್ತಕ್ಕಂಥದ್ದು. ಕುತ್ಕೊಂಡು ಜಗಿಸರ್ ಕುತ್ಕೊಂಡು ಹುಡುಗ ಕಣ. ಇದು ಆಸನದಲ್ಲಿನೇ ಬಹುಮುಖ್ಯವಾಗಿರ್ತಕ್ಕಂಥದ್ದು ನವಲಿ ಕ್ರಿಯೆ. ಮಧ್ಯಮ ನವಲಿ, ವಮಾನ